ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಇದು ರಾಯಬಾಗ ಪ್ರವಾಸಿ ಮಂದಿರದಿಂದ ರಾಯಬಾಗ ತಹಶೀಲ್ದಾರ್ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ಒಂದು ಪ್ರತಿಭಟನೆ ನಡೀತಾ ಇದೆ. ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ವಲಯಕ್ಕೆ ನೀರು ಸರಬರಾಜು ಮಾಡುವುದನ್ನು ನಿಲ್ಲಿಸುವ ಕುರಿತು ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಬೆಳಗಾವಿ ರೈತ ಮುಖಂಡರ ಕೂಗು ಮುಗಿಲು ಮುಟ್ಟಿದೆ. ಬೆಳಗಾವಿಯ ರಾಯಬಾಗ, ಗೋಕಾಕ್, ಚಿಕ್ಕೋಡಿ, ಮೂಡಲಗಿ ಹಾಗೂ ಜಮಖಂಡಿ, ತೇರದಾಳ, ಮುಧೋಳ ಸತತವಾಗಿ ಬರಗಾಲವನ್ನು ಎದುರಿಸುತ್ತಿವೆ. ಡ್ಯಾಮ್ ಏನೊಂದು ಡ್ಯಾಮ್ ಕಟ್ಟಿದ್ದೀರಿ ಘಟಪ್ರಭಾ ನದಿಗೆ. ಭಾಳ ನಮ್ಮ ಹಿರಿಯರು ಭಾಳ ದೊಡ್ಡ ಆಶಯ ಇಟ್ಕೊಂಡು ಕಟ್ಟಿದ್ರು. ಅದು ಎಷ್ಟೇ ಜಮೀನು ನಮ್ಮ ರೈತರ ಜಮೀನು ಮುಳುಗಿದ್ರು ಕೂಡ ದೊಡ್ಡ ಮನಸ್ಸು ಮಾಡಿ ಕೆಳಗಿನ ರೈತರಿಗೆ ಭಾಳ ದೊಡ್ಡ ಅನುಕೂಲ ಆಗ್ತದೆ. ಅಂದ್ರೆ ನಮ್ಮ ಜಮೀನು ಮುಳುಗಲಿ ಅಂತೇಳಿ ಮುಳುಗಿದ್ರು ಕೂಡ ಬೇರೆ ಬೇರೆ ತಾಲೂಕಿನೊಳಗೆ ಹೋಗಿ ಇವತ್ತು ಊರು ಮಾಡಿಕೊಂಡಿದ್ದಂಥವ್ರನ್ನ ಭಾಳ ಮಂದಿನ ಕಾಣ್ತೀವಿ ನಾವು. ಅಂತ ದೊಡ್ಡ ತ್ಯಾಗ ಮಾಡಿದ್ದಾರೆ ನಮ್ಮ ರೈತರು. ಆದ್ರೆ ಇವತ್ತಂತ ಡ್ಯಾಮಿನ ನೀರನ್ನ ಬಹುತೇಕ ಅಲ್ಲಿ ಹಿಡ್ಕಲ್ ಡ್ಯಾಮಿನಿಂದ ಧಾರವಾಡ, ಹುಬ್ಬಳ್ಳಿ ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಹೋಗಕ್ಕೆ ಒಂದು ಹುನ್ನಾರ ನಡೆದೈತಿ ಬಹುತೇಕ ಈ ನಮ್ಮ ರಾಜ್ಯದೊಳಗೆ. ಭಾಳ ದೊಡ್ಡ ಹುನ್ನಾರ. ಯಾಕಂದ್ರೆ ಅದ್ರ ಬಗ್ಗೆ ನಾವು ಹಲವಾರು 2 ತಿಂಗಳಿಂದ ಪ್ರಯತ್ನ ಮಾಡಕತ್ತಿದ್ದೀವಿ. ಹಳ್ಳಿಗೆ ಹೋಗೋದು ಬೇಡ, ಅಲ್ಲೇ ಶಹರದ ಮಧ್ಯೆ ಕರ್ಕೊಂಡು, ಯಾಕಂದ್ರೆ ಬೆಳಗಾವಿ ಕುಡಿಯೋಕೆ ನೀರು ಹೋಗ್ತೈತೆ. ಅದಕ್ಕೆ ನೀವು ಬೆಳಗಾವಿದವ್ರು ಬೈರಿಪ್ಪ ಅಂತ ತಿಳ್ಕೊಂಡು ರಿಕ್ಷಾ ಅಸೋಸಿಯೇಷನ್ ಇರ್ಬೋದು, ಅದಿನ್ನೂ ಹಲವಾರು ಸಂಘಟನೆಗಳನ್ನೆಲ್ಲ ಒಬ್ಬೊಬ್ಬರು ಕರ್ಕೊಂಡು DC ಅವ್ರಿಗೆ ಭೇಟಿ ಆಯ್ತೀವಿ ನಾವು. ಮೊದಲಿಗೆ ಭೇಟಿಯಾದಾಗ ಏನು ಹೇಳಿದ್ರು, ನೀರು ಹೈವೇ ಆಗತ್ತಾರು ನನಗೆ ಗೊತ್ತಿಲ್ಲ ಅಂತಾರೆ. ಅದರ ನಂತರ ಶಾಸಕರು, ಮಂತ್ರಿಗಳು, MP ಗಳು ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಂಗಾರೆ ಇವ್ರು ಗೊತ್ತಿಲ್ಲ ಅಂತಂದ್ರೆ ಅವಾಗ ಯಾವನಾದ್ರೂ ಬಂದು ಅಕಸ್ಮಾತ್ ಮಾಡ್ತಿದ್ರೆ ಹಂಗಾರೆ ನೀರು ತುಡುಗು ಮಾಡತ್ತಾನ ಅಂದಾಗತ್ತು. ತುಡುಗು ಮಾಡೋರು ಈ ದೇಶದೊಳಗೆ ಪೊಲೀಸರು ಹಿಡಿಬೇಕಲ್ಲ. ಹಂಗಾರೆ ಅವನ್ನ ಯಾಕೆ ಹಿಡಿಬಾರ್ದು ಅಂತಂದ್ರೆ ಇವ್ರು ಎಲ್ಲರೂ ಕೂಡಿ ಕುತಂತ್ರ ಮಾಡಕತ್ತಿದ್ದಾರೆ. ಕುತಂತ್ರ ಮಾಡಿ ಕಾರ್ಖಾನೆ ಮಾಲೀಕರ ಕಡೆಯಿಂದ ಬೇರೆ ಬೇರೆದವ್ರ ಕಡೆಯಿಂದ ನಮಗೆ ಬೇಕಾಗುವಷ್ಟು ಲಾಭ ಮಾಡಿಕೊಂಡು ನನಗೆ ಗೊತ್ತಿಲ್ಲ ಅಂತ ಇಟ್ಕೊಂಡು ಗೊತ್ತಾರೆ. ಇವ್ರನ್ನೆಲ್ಲ ಹತ್ತಕ್ಕೆ ಆಯ್ಕೆ ಮಾಡಿ ಕಳಿಸಿದೀವಿ ನಾವು. ನನಗೆ ಗೊತ್ತಿಲ್ಲ ಅನ್ನಕ ಹೋಗಿ ಅಲ್ಲಿ ತಿನ್ನಾಕ. ಮೊದಲು ನಮ್ಮ ಹಿರಿಯರು ಹೇಳ್ತಿದ್ರು, ಕೋಟಿ ವಿದ್ಯೆಯೊಳಗೆ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ತಿದ್ರು. ನವೀರ್ ತೀರ್ಥ 27 TMC ಅದು ಎಲ್ಲೈತಂದ್ರೆ ನಮ್ಮ ಜಿಲ್ಲೆದೊಳಗನ ಆಯ್ತು. ಧಾರವಾಡಕ್ಕೆ, ಹುಬ್ಬಳ್ಳಿಗೆ ಕುಡಿಯಕ್ಕೆ ನೀರು ಆಗಿ ಹೊಂಟೈತಿವ. ಧಾರವಾಡ, ಹುಬ್ಬಳ್ಳಿ ಏನು ಬೇರೆ ಅಲ್ಲ, ಅದು ಕರ್ನಾಟಕ ಬಿಟ್ಟು ಏನು ಬೇರೆ ಇಲ್ಲ. ನಮ್ಮದ ಅದು ಅಭಿವೃದ್ಧಿ ಆಗಬೇಕು. ಹೊಂಟದ ನೀರು ಹಿಡ್ಕಲ್ ಜಲಾಶಯ 51 TMC ನೀರು. ಇದೇ ಭಾಳ ವಿವರವಾಗಿ ಹೇಳಿದಾರೆ. ಮಣ್ಣು ಎಷ್ಟು ಬಿದ್ದೈತಿ, ನೀರು ಎಷ್ಟು ಡೆಡ್ ಸ್ಟಾಕ್ ಇಡಬೇಕು, 5 TMC ನೀರು ಡೆಡ್ ಸ್ಟಾಕ್ ಇಡಬೇಕು. ಮಣ್ಣು 4 TMC, 9 TMC ಹೋಯ್ತು. ಬರಗಾಲ ಬಿದ್ದಾಗ 7 TMC ನೀರು. ಅತಿ ವೃಷ್ಟಿ ಆದಾಗನೂ ಸಹಿತ ನಾ ಮಂತ್ರಿ ಆಗಿದ್ದೀನಿ. ಬರಗಾಲ ಇದ್ದಾಗನೂ ಸಾಲ ಇದ್ದು ನಾವು ಗೊತ್ತಿದ್ದು ನಮ್ಮ ಡ್ಯಾಮ್ ಬಾಜುಕನ ನಾನು ಊರಲ್ಲೇ ಹುಕ್ಕೇರಿ 3 ಸಲ 6 ರಿಂದ 7 TMC ನೀರು ಕಡಿಮೆ ಬರ್ತೈತೆ. ಅದನ್ನು ಇವತ್ತು ಲೆಕ್ಕ ಹಿಡ್ಕೋಬೇಕು ಸರ್ಕಾರ. ನಮ್ಗೇನು ಅಧಿಕಾರಿಗಳು ಅದಾರ ಅವೆಲ್ಲ ಹಿಡ್ಕೋಬೇಕಾಗ್ತದೆ. ಸುಮಾರು 14-15 TMC ಇಲ್ಲೇ ಹೋಗಿಬಿಡ್ತಾರೆ 51 TMC ಒಳಗೆ. ಉಳಿದೊಂದು 33-4 TMC ಒಳಗೆ ಇವತ್ತು ಬಾಗಲಕೋಟೆಗೆ ಕೊಡಬೇಕೋ ಬೇಡ್ರಿ, ನಾವು ಬಿಜಾಪುರಕ್ಕೂ ನಮಗೆ ಕೊಡಾಕತ್ತೀವಿ. ಈಗ ಅದ್ರ ಜೊತೆ ಬೆಳಗಾವಿ ಜಿಲ್ಲೆ ಅದಾವ. ಬೆಳಗಾವಿ ಜಿಲ್ಲಾ 18 MLE ಕ್ಷೇತ್ರ, 4 ಫ್ಯಾಕ್ಟ್ರಿ ಅದಾವ ನಮ್ಮ ಜಿಲ್ಲೆದವ್ರು. ಇದಕ್ಕೆ ಇದ ನೀರ ಇವತ್ತು ಇಂಡಸ್ಟ್ರಿಗೂ ಇದು ಹೋಗೈತೆ. ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ರು ಪತ್ರಕರ್ತರವ್ರ 4 TMC ನೀರು ಕೊಡಾಕಬೇಕಂತೇಳಿ ತಪ್ಪ ಸಂದೇಶವನ್ನು ಕೊಟ್ರು. ಎದ್ರೊಳಗೆ KDP ಮೀಟಿಂಗ್ ಅದಾವ. ಮಾನ್ಯ ಸತೀಶ್ ಅವ್ರಿಗೂ ನಾವು ಮನವಿ ಮಾಡ್ಕೊಂಡಿದ್ದು, CM ಅವ್ರಿಗೂ ನಾವು ಮನವಿ ಮಾಡ್ಕೊಂಡ್ ಬಂದಾನೆ. ಮತ್ತು ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರಿಗೂ ಮತ್ತು ನಮ್ಮ ಪ್ರಿಯಾಂಕಾ ಅವ್ರಿಗೂ ಸಹಿತ ನಾವು ಮನವಿ ಮಾಡ್ಕೊಂಡಲ್ಲ ಇಲ್ಲಿ ಬಂದಾನೆ. ಇವತ್ತು ನಿಮ್ಮ ಕಡೆ ಇದು ತೊಂದರೆ ಆಗ್ತದೆ. ನೀವು ಅನ್ಸಬರ್ಲಾಗ್ತೇವೆ. ನೀವು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಜನರಿಗೆ ಉತ್ತರ ಕೊಡೋರು ನೀವು. ಇವತ್ತ ನಮ್ಮ ಜಿಲ್ಲೆ ಹೇಳ್ದೇವ ನೀವೆಲ್ಲ MLA ಮುಖಾಂತರ ನಾವು ಯಾರು ಕೊಡಾಗಿದ್ದೇವೆ ಅಂತಂದ್ರೆ ನಮ್ಮ ಜಿಲ್ಲೆಯ ಅಥವಾ ಕರ್ನಾಟಕ ಸರ್ಕಾರದ ಒಬ್ಬ ಪ್ರಭಾವಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ನಾವು ಈ ಮನವಿ ಕೊಡಾಕಿದ್ವಿ. ಯಾಕಂತಂದ್ರೆ ಇವತ್ತು ಅವ್ರು ಮನಸ್ಸು ಮಾಡಿದ್ರೆ ಬೇಕಾದ ಸರ್ಕಾರ ಏನಿಸ್ತಾರೆ ಅವರ ಸರ್, ಇವಾಗ ನೀರು ಬರ್ತಿಲ್ಲ ಅಂತ ಮಾತಾಡ್ತಾರೆ ಅವರ. ಅದಕ್ಕೆ ದಯವಿಟ್ಟು ನಾವು ಈ ತಹಸೀಲ್ದಾರ್ ಸಾಹೇಬ್ರಿಂದ ಅವ್ರಿಗೆ ಈ ಮನವಿ ಕೊಡೋರಿಗೆ ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ಅವ್ರಿಗೆ ಮನವಿ ಕೊಡ್ತೀವಿ. ನಾವು ಯಾವ ಮನವಿ ಕೊಡ್ತೇವೆ ಅನ್ನೋಂಥದ್ದು ತಮ್ಗೆ
ಸಾಹೇಬರ ಮುಂದೆ ಹೋಗಿ ತೋರಿಸ್ತೇನೆ. ಮೆಹರ್ಬಾನ್ ತಹಶೀಲ್ದಾರ್ ರಾಯಬಾಗ್ ಇವರ ಮುಖಾಂತರ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ. ವಿಷಯ: ರಾಜ ಲಡ್ಡಮಗೌಡ ಜಲಾಶಯ ಹಿಡ್ಕಲ್ದಿಂದ ಅನಧಿಕೃತವಾಗಿ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ವಲಯಕ್ಕೆ ನೀರು ಸರಬರಾಜು ಮಾಡುವುದನ್ನು ನಿಲ್ಲಿಸುವ ಕುರಿತು. ಅಡ್ರೆಸ್ ಮಾಡಿಕೊಟ್ಟಿದ್ರಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಈ ವಿಷಯ ರೈತರು ಗಂಭೀರವಾಗಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಸೊ ತಮ್ಮ ಒಂದು ಏನು ಮನವಿ ಮತ್ತು ಆಗ್ರಹ ಏನದಲ್ಲ, ಆಗ್ರಹವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಳಿಸ್ತಕ್ಕಂಥ ಕಾರ್ಯವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಎಲ್ಲ ರೈತ ಬಾಂಧವರಿಗೆ ಮತ್ತು ರೈತ ಮುಖಂಡರಿಗೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ.